ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ SATS ಕರ್ನಾಟಕ ತಂತ್ರಾಂಶದಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ. ಅಂದರೆ ಈಗ ಪ್ರಪ್ರಥಮವಾಗಿ ಯಾವ ಆಪ್ಷನ್ಸನ್ನು ಬಿಟ್ಟಿದ್ದಾರಪ್ಪ ಅಂದರೆ ಪ್ರಮೋಷನ್ ಆಪ್ಷನನ್ನು ಬಿಟ್ಟಿದ್ದಾರೆ, ಸರಿನಾ? ಸೊ ಹೀಗೆ ಪ್ರತಿಯೊಂದನ್ನು ಈಗ ಒಂದೊಂದೇ ಆಪ್ಷನ್ಸನ್ನು ಎನೇಬಲ್ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ನಾವು ನಮ್ಮ ಶಾಲೆಯ ಮಕ್ಕಳನ್ನು SATS ಅಲ್ಲಿ 2024-25ನೇ ಸಾಲಿನಿಂದ 25-26ನೇ ಸಾಲಿಗೆ ಯಾವ ರೀತಿ ಪ್ರಮೋಟ್ ಮಾಡಬೇಕು ಹಾಗೂ ಪ್ರಮೋಟ್ ಮಾಡುವ ಮುಂಚೆ ಯಾವೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು ಅನ್ನೋಷ್ಟು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೂ ಇದೇ ರೀತಿಯ SATSಗೆ ಸಂಬಂಧಪಟ್ಟ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನೀವು ನಿಮ್ಮ SATSಗೆ ಲಾಗಿನ್ ಆಗಿ. ಸೊ ಲಾಗಿನ್ ಆಗಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ಮೊದಲನೇದಾಗಿ ಪ್ರಮೋಟ್ ಮಾಡ್ತಕ್ಕಂಥ ಮೊದಲು ನೀವೇನೆಲ್ಲ ತಿಳ್ಕೊಂಡಿರ್ಬೇಕಪ್ಪ ಅಂದರೆ ಆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಮೊದಲನೇದಾಗಿ ನೀವು 2024-25ನೇ ಸಾಲಿನ ಎಲ್ಲ ಮಕ್ಕಳ ಒಂದು CC ರಿಸಲ್ಟ್ ಏನು FA1, FA2, FA3, FA4, SA1, SA2, ಸೊ ಈ 6 ರಿಸಲ್ಟನ್ನು ನೀವು ಎಂಟ್ರಿ ಮಾಡಿರಬೇಕು. ಮೊದಲು ಅದನ್ನು ಖಚಿತಪಡಿಸಿಕೊಳ್ಳಿ, ಎಂಟ್ರಿ ಮಾಡಿದ್ರೋ ಇಲ್ಲೋ ಅಂತ. ಸೊ ಅದನ್ನು ಯಾವ ರೀತಿ ಖಚಿತಪಡಿಸ್ಕೊಳ್ಬೇಕಪ್ಪ ಅಂದರೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ಸ್ ಇದೆ. ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ MIS ರಿಪೋರ್ಟ್ ಅಂತ ಫಸ್ಟ್ನೇ ಆಪ್ಷನ್ ಇದೆಯಲ್ವಾ, ಆ MIS ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆ MIS ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 2 ಆಪ್ಷನ್ ಬರುತ್ತೆ. ಅದರಲ್ಲಿ 2ನೇ ಆಪ್ಷನ್ ಇದೆ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಇಯರ್ ಏನಿದೆಯಲ್ವಾ, ಈ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡ್ತೇನೆ. 24-25 ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಸ್ಟ್ಯಾಂಡರ್ಡ್ ಇದೆಯಲ್ವಾ, ಇಲ್ಲಿ ನಾವು ಒಂದೊಂದೇ ಸ್ಟ್ಯಾಂಡರ್ಡನ್ನು ಚೆಕ್ ಮಾಡಬೇಕು, ಲಾಸ್ಟ್ ಇಯರ್ ರಿಸಲ್ಟ್ ಎಂಟ್ರಿ ಆಗಿದೆಯೋ ಇಲ್ಲ ಅಂತ. ಸೊ ಒಂದನ್ನು ಚೆಕ್ ಇಲ್ಲಿ ಸ್ಟ್ಯಾಂಡರ್ಡ್ ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಆ ಒಂದು ತರಗತಿಲಿರ್ತಕ್ಕಂಥ ಎಲ್ಲ ಮಕ್ಕಳ FA1, FA2, SA1, FA3, FA4, SA2 6 ರಿಸಲ್ಟು ಇಲ್ಲಿ ಕನ್ಸಾಲಿಡೇಟ್ ಆಗಿ ಕ್ರೋಢೀಕೃತವಾಗಿ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಮಕ್ಕಳು ಅಟೆಂಡೆನ್ಸ್ ಆಗಿಲ್ಲ ಅಂತ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಮಗುವಿನ ಒಂದು CC ರಿಸಲ್ಟನ್ನು ಬಿಟ್ಟಿದ್ದರೆ, ಎಂಟ್ರಿ ಮಾಡೋದನ್ನು ಬಿಟ್ಟಿದ್ದರೆ, ಇಲ್ಲಿ ಆ ಒಂದು ರಿಸಲ್ಟ್ ಇದು ಅಲ್ಲಿ ಏನಾಗುತ್ತೆ ಡ್ಯಾಶ್ ತೋರಿಸುತ್ತೆ. ಆಗ ಅರ್ಥ ಮಾಡ್ಕೋಬೇಕು ಆ ಮಗುವಿನ ರಿಸಲ್ಟ್ ನೀವು ಬಿಟ್ಟಿರ್ತೀರಾ ಅಂತ. ಸೊ ಹೀಗೆ ನೀವು ಪ್ರತಿಯೊಂದು ತರಗತಿದು ನೀವೇನು ಮಾಡಬೇಕಾಗುತ್ತೆ, ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ತರಗತಿಯ ಮಕ್ಕಳನ್ನು ಚೆಕ್ ಮಾಡಿಕೊಂಡು ನೀವು ಎಲ್ಲ ಮಕ್ಕಳ CC ರಿಸಲ್ಟನ್ನು ಎಂಟ್ರಿ ಮಾಡಿದ್ರೆ ಇಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ಇದು ಮೊದಲನೇದು. CC ರಿಸಲ್ಟನ್ನು ಎಂಟ್ರಿ ಮಾಡಿದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಅಟೆಂಡೆನ್ಸನ್ನು ನೀವು ಎಂಟ್ರಿ ಮಾಡಿದ್ರಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ಪ್ರತಿ ವರ್ಷ ಏನು ಮಾಡ್ತಾ ಇದ್ರಪ್ಪ ಅಂದರೆ ಅಟೆಂಡೆನ್ಸನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಪ್ರಿಂಟ್ ಆಪ್ಷನ್ ಕೊಡ್ತಾಯಿದ್ರು, ಸರಿನಾ? ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಗೆ ಬರ್ತೇನೆ. ಅಟೆಂಡೆನ್ಸ್ ಡೀಟೇಲ್ಸ್ಗೆ ಬರ್ತೇನೆ. ಅಟೆಂಡೆನ್ಸ್ ಡೀಟೇಲ್ಸಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರಮ್ಗೆ ಬರ್ತೇನೆ. ಅಟೆಂಡೆನ್ಸ್ ಎಂಟ್ರಿ ಫಾರಮ್ಗೆ ಬಂದಾಗ ಇಲ್ಲಿ ಸರ್ಚ್ ರೀಸೆಟ್ ಪ್ರಿಂಟ್ ಅಂತ ಒಂದು ಆಪ್ಷನ್ ಬರ್ತಾಯಿತ್ತು. ವರ್ಷ ನಾವು ಆ ಪ್ರಿಂಟ್ ತಗೊಂಡು ಆ ಒಂದು ವರ್ಷದ ಪೂರ್ತಿ ಹಾಜರಾತಿಯನ್ನು ನೋಡ್ಬೋದಿತ್ತು. ಆದರೆ ಈ ವರ್ಷ ಆಪ್ಷನ್ ತೆಗೆದಾಕಿದ್ದಾರೆ, ಪ್ರಿಂಟ್ ಆಪ್ಷನ್ ಇಲ್ಲ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮಂತ್ಲಿ ವೈಸೇ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮಂತ್ಲಿ ವೈಸೇ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಅಟೆಂಡೆನ್ಸ್ ಎಂಟ್ರಿ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ನೀವು ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಕೆಲಸವನ್ನು ನೀವು ಫಸ್ಟ್ ಮಾಡ್ಕೊಳ್ಳಿ. CC ರಿಸಲ್ಟು ಅಟೆಂಡೆನ್ಸ್ ಎಂಟ್ರಿ ಮಾಡಿದ್ರಲ್ಲ ಚೆಕ್ ಮಾಡಿಕೊಂಡು ಎರಡು ಕಂಪ್ಲೀಟ್ ಆಗಿದ್ದರೆ ಈಗ ನೀವು ಪ್ರಮೋಷನ್ಗೆ ಬನ್ನಿ, ಸರಿನಾ? ಈಗ ಯಾವ ರೀತಿ ಪ್ರಮೋಷನ್ ಮಾಡೋದು ಅಂತ ಅಂದ್ರೆ ನಾನು ನಿಮಗೆ ತೋರಿಸ್ತೇನೆ. ಎಗೇನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬರ್ತೇನೆ. ಅಲ್ಲಿ ಪ್ರಮೋಷನ್ ಡೀಟೇಲ್ಸ್ಗೆ ಬರ್ತೇನೆ. ನೆಕ್ಸ್ಟ್ ಅದರಲ್ಲಿ ಪ್ರಮೋಟ್ ಸ್ಟೂಡೆಂಟ್ಗೆ ಬರ್ತೇನೆ. ಈ ಪ್ರಮೋಟ್ ಸ್ಟೂಡೆಂಟ್ಗೆ ಬಂದಾಗ ಇಲ್ಲಿ ನೋಡ್ಬೋದು ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇದೆ. ಇಲ್ಲಿ ಅಕಾಡೆಮಿಕ್ ಇಯರ್ 24-25 ಇದೆ, ಅಂದರೆ 24-25ನೇ ಸಾಲಿನಲ್ಲಿ ಆ ಮಗುವಿನ ತರಗತಿ ಎಷ್ಟಿತ್ತು ಅಂತ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವೊಂದು ಸರಿ ಏನು ಮಾಡಿ,
ನೋಡಿ ಸೀರಿಯಲ್ ನಂಬರು, ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮು, ಸ್ಟ್ಯಾಂಡರ್ಡು ಬಂದಿದೆ. ನೀವು ಈಗೇನು ಮಾಡಿಯಪ್ಪ ಅಂದರೆ ಪ್ರಮೋಟ್ ಮಾಡಬೇಕಂದ್ರೆ ಇಲ್ಲಿ ಪ್ರಮೋಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಯಾವುದಾದ್ರೂ ಮಗುವಿನ CC ರಿಸಲ್ಟು ಅಥವಾ ಅಟೆಂಡೆನ್ಸನ್ನು ನೀವು ಎಂಟ್ರಿ ಮಾಡಿರಲಿಲ್ಲ ಅಂದರೆ ಇಲ್ಲಿ ಏನಾಗುತ್ತೆ, ಈ ಪ್ರಮೋಟ್ ಅನ್ನೋ ಕಾಲಮಲ್ಲಿ ರೆಡ್ ಕಲರಲ್ಲಿ CC ರಿಸಲ್ಟ್ ನಾಟ್ ಫಿಲ್ಡ್, ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಬರ್ತದೆ. ಸರಿನಾ? ಅಂಥ ಮಕ್ಕಳಿಗೆ ನೀವು ಅಟೆಂಡೆನ್ಸು ಮತ್ತು CC ರಿಸಲ್ಟನ್ನು ಫಿಲ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಮಾಡ್ಕೊಳ್ಳಿ. ಈಗ ಪ್ರಮೋಟ್ ಮಾಡಬೇಕಂದ್ರೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಮಕ್ಕಳಿಗೂ ಚೆಕ್ ಬಾಕ್ಸ್ ಬರುತ್ತೆ. ನೀವು ಇಲ್ಲಿ ಇನ್ನೂ ಒಂದು ಮಾಹಿತಿ ಗಮನಿಸಬೇಕೇನಪ್ಪ ಅಂದರೆ, ನೀವು ಯಾವ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಆ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಹೆಸರು ಇಲ್ಲಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ಓಕೆನಾ? ಯಾವುದಾದ್ರೂ ಮಕ್ಕಳ ಹೆಸರು ಬಿಟ್ಟು ಹೋಗೋ ಚಾನ್ಸಸ್ ಕೂಡ ಇರ್ತದೆ. ಆ ಮಕ್ಕಳ ಒಂದು ಲೀಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಆ ತರಗತಿಯಲ್ಲಿರ್ತಕ್ಕಂಥ ಅಷ್ಟು ಮಕ್ಕಳು ಇದ್ದಾರಾ ಅಂತ ಚೆಕ್ ಮಾಡ್ಕೊಂಡು ನೀವೇನು ಮಾಡಿ, ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡಿ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲಿ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತ ಬಂತು. ಸೊ ಇಲ್ಲಿ ಸಕ್ಸಸ್ಫುಲಿ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತ ಬಂತು. ಬಟ್ ನಮಗೆ ಖಚಿತಪಡಿಸ್ಕೊಳ್ಬೇಕು ಆಗಿದೋ ಇಲ್ಲ ಅಂತ. ಹೆಂಗೆ ಖಚಿತಪಡಿಸ್ಕೊಳ್ಬೇಕಂತ ನಾನು ಈಗ ನೋಡ್ತೇನೆ. ಈಗ ನಾನು 1ನೇ ತರಗತಿ ಮಕ್ಕಳನ್ನ ಪ್ರಮೋಟ್ ಮಾಡಿದ್ದೇನೆ. ಹೇಗೇನು ನಾನೇನು ಮಾಡ್ತೇನೆ, ಅದೇ 1ನೇ ತರಗತಿನ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡು ಹೇಗೇನು ಸರ್ಚ್ ಕೊಡ್ತೇನೆ. ಸರ್ಚ್ ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನೋಡ್ಬೋದು ಆ ಮಕ್ಕಳ ಮುಂದೆ ಈಗ ಗ್ರೀನ್ ಕಲರಲ್ಲಿ ಪ್ರಮೋಟೆಡ್ ಅಂತ ಬಂದಿದೆ. ಅಂದರೆ ಆ ಮಕ್ಕಳು ಪ್ರಮೋಷನ್ ಆಗಿದ್ದಾರೆ ಅಂತ ಅರ್ಥ. ಸರಿನಾ? ಸೊ ಹೀಗೆ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳನ್ನು, ಒಂದೊಂದೇ ತರಗತಿಗಳನ್ನು ನೀವು ಪ್ರಮೋಷನ್ ಮಾಡ್ಕೊಳ್ಳಿ. ಪ್ರಮೋಷನ್ ಮಾಡಿ ಆದಮೇಲೆ ಅವು ಪ್ರಮೋಟ್ ಆಗ್ತಾರಷ್ಟೇ. ಸರಿನಾ? ಇಲ್ಲಿ ತಿಳ್ಕೊಳ್ಳಿ, ಮಕ್ಕಳು ಪ್ರಮೋಷನ್ ಮಾಡಿದ ತಕ್ಷಣ ಅವರು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಆದಂಗಲ್ಲ. ಅವ್ರು ಜಸ್ಟ್ ಪ್ರಮೋಷನ್ ಆಗಿದಾರಷ್ಟೇ. ಅವ್ರನ್ನ ನೆಕ್ಸ್ಟು ನಾವು ಪ್ರಮೋಷನ್ ಮೂಲಕ ಅವ್ರನ್ನ ಅಡ್ಮಿಷನ್ ಮಾಡ್ಕೋಬೇಕು. ಅದು ಹೆಂಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇದಿಷ್ಟು ಮಕ್ಕಳನ್ನು ಯಾವ ರೀತಿ SCTSಲ್ಲಿ ಪ್ರಮೋಟ್ ಮಾಡ್ಬೇಕಂತ ಒಂದು ಮಾಹಿತಿ. ಸೊ ಈ ಒಂದು ಮಾಹಿತಿ ನಿಮಗೆ ಆದಷ್ಟು ನೋಡಿ ಈ ಪ್ರಮೋಷನ್ ನಿಮಗೆ ಬೇಗ ಏನು ಆದಷ್ಟು ಬೇಗ ಪ್ರಮೋಷನ್ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ ಪ್ರಮೋಷನ್ ಬೇಗ ಮಾಡ್ಕೋಬೇಕಪ್ಪ ಅಂದರೆ, ನೀವೇನಾದರೂ CC ರಿಸಲ್ಟು ಆಮೇಲೆ ಅಟೆಂಡೆನ್ಸ್ ಲಾಸ್ಟ್ ಇಯರ್ದು ಏನಾದರೂ ಬಿಟ್ಟಿದ್ರೆ ಇನ್ನೂ ಅವಕಾಶ ಇದೆ ತುಂಬಿಕೊಳ್ಳೋದಕ್ಕೆ. ಸ್ವಲ್ಪ ಲೇಟ್ ಮಾಡಿದ್ರೆ ಆ 2 ಆಪ್ಷನ್ಸನ್ನು ತೆಗೆದಾಕ್ಬಿಡ್ತಾರೆ, ಲಾಸ್ಟ್ ಇಯರ್ದು ಅಟೆಂಡೆನ್ಸು CC ರಿಸಲ್ಟ್ ಫಿಲ್ ಮಾಡೋದಕ್ಕೆ. ಸೊ ಹಾಗಾಗಿ ನೀವು ಬೇಗ ಪ್ರಮೋಷನ್ ಮಾಡಿಕೊಂಡು ಯಾವುದಾದ್ರೂ ಮಕ್ಕಳನ್ನ ಅಟೆಂಡೆನ್ಸು CC ರಿಸಲ್ಟ್ ತುಂಬಿಲ್ಲ ಅಂದರೆ ತುಂಬಿಕೊಂಡು ಅವ್ರನ್ನ ಪ್ರಮೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಿಷ್ಟು ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಮರೆಯದೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.